ನೋಡಿ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಕರ್ವ್ y is equal to ax square plus bx plus c at the point x 1/2a into root of a square minus 1 minus b is ಅಂತ. ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ಗೆ ಫಾರ್ಮುಲಾ ರೋ is equal to 1 plus y1 square by ಪವರ್ 3/2 by y2. ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಟ್ ಈ ಪಾಯಿಂಟಲ್ಲಿ. ಅರ್ಥಾಗ್ತಿದೆ? ಸಿಂಪಲ್, ಏನಿಲ್ಲ. y ಕೊಟ್ಟಿರ್ತಾರಲ್ವ, y1 ಫೈಂಡ್ ಮಾಡಬೇಕು, y2 ಫೈಂಡ್ ಮಾಡಬೇಕು. ಆಮೇಲೆ y1 ವೆನ್ ಎಕ್ಸ್ ಇಸ್ 1/2a ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಮೈನಸ್ ಬಿ ಫೈಂಡ್ ಮಾಡಬೇಕು. ಮತ್ತು y2 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1/2a ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಮೈನಸ್ ಬಿ ಫೈಂಡ್ ಮಾಡ್ಬಿಟ್ಟು ಇಲ್ಲಿ ಸಬ್ಟ್ಯೂಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ನೋಡಿ ಹೆಂಗೆ ಮಾಡಬೇಕು. ಫಸ್ಟ್ y ಈಸ್ ಈಕ್ವಲ್ ಟು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಈಗ ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋಣ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೈಗೆ ಡಿಫ್ರೆನ್ಷಿಯೇಷನ್ y1, ಎ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x ಪ್ಲಸ್ ಬಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಸಿಗೆ 0. y1 ಈಸ್ ಈಕ್ವಲ್ ಟು 2ax ಪ್ಲಸ್ ಬಿ. ನೆಕ್ಸ್ಟ್ y1ಗೆ ಡಿಫ್ರೆನ್ಷಿಯೇಷನ್ y2, 2a, ಎಕ್ಸ್ಗೆ 1, ಬಿಗೆ 0. y2 ಈಸ್ ಈಕ್ವಲ್ ಟು 2a. ಈಗೇನು ಮಾಡಬೇಕು, ಅಟ್ ಈ ಪಾಯಿಂಟ್ ಕೊಡಬೇಕು. ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1/2a ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಮೈನಸ್ ಬಿ. ಇದನ್ನ ಸಬ್ಟ್ಯೂಟ್ ಮಾಡಬೇಕು. y1 ಈಸ್ ಈಕ್ವಲ್ ಟು 2a ಇಂಟು, ಇಲ್ಲಿ ಎಕ್ಸ್ ಅಂದ್ರೇನು 1/2a ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಮೈನಸ್ ಬಿ 2ax ಪ್ಲಸ್ ಬಿ. ನೋಡಿ 2a ಕ್ಯಾನ್ಸಲ್ ಮಾಡಿ ಉಳಿಯೋದು ಬರೀ y1 ಈಸ್ ಈಕ್ವಲ್ ಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಮೈನಸ್ ಬಿ ಪ್ಲಸ್ ಬಿ. ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ ಅಂದರೆ y2 ಈಸ್ ಈಕ್ವಲ್ ಟು ಬರೀ y1 ಈಸ್ ಈಕ್ವಲ್ ಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಆ್ಯಂಡ್ ಈಗ ನೋಡಿ ಅದೇ ಪಾಯಿಂಟಲ್ಲಿ and y2 ಈಸ್ ಈಕ್ವಲ್ ಟು, ಈಗ ನೋಡಿ 2a ಇದೆ, ಎಕ್ಸ್ ವ್ಯಾಲ್ಯೂ ಏನಾಗಬೇಕು, ಇದಾಗಬೇಕು. ಎಕ್ಸ್ ಇದ್ದರೆ ತಾನೇ ಹಾಕೋದು, ಎಕ್ಸ್ ಇಲ್ಲ ಅಂದರೆ ಸೇಮೇ ಅಂತ y2. ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್ y2 ಈಸ್ 2a. ಗೊತ್ತಾಗ್ತಿದೆ? ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1/2a ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಮೈನಸ್ ಬಿ. y1 ಇದಾಗುತ್ತೆ ಮತ್ತು y2 ಇದಾಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನ ಇನ್ನೊಂದು ಸತಿ ಹೇಳ್ಬೋದು ನೋಡಿ. ಈಗ ಕ್ವಶನ್ y ಈಸ್ ಈಕ್ವಲ್ ಟು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಲ್ವಾ. yಗೆ ಡಿಫ್ರೆನ್ಷಿಯೇಷನ್ y1, a ಇಂಟು ಎಕ್ಸ್ ಸ್ಕ್ವೇರ್ಗೆ 2x ಪ್ಲಸ್ b ಇಂಟು ಎಕ್ಸ್ಗೆ 1, cಗೆ 0. y1 ವಿಲ್ ಬಿಕಮ್ 2ax ಪ್ಲಸ್ b ಆಗುತ್ತೆ. y2 ಅಂದರೆ y1ಗೆ ಡಿಫ್ರೆನ್ಸ್ y2, 2a ಇಂಟು ಎಕ್ಸ್ಗೆ 1, bಗೆ 0. y2 ಬಂದು 2a ಆಗುತ್ತೆ. ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1/2a ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಮೈನಸ್ ಬಿ. ಇದು y1ನಲ್ಲಿ ಎಕ್ಸ್ ಜಾಗದಲ್ಲಿ ಹಾಕಿ ಇದನ್ನ ಕ್ಯಾನ್ಸಲ್ ಮಾಡಿ ಈ ಥರ ಬರುತ್ತೆ. ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆದರೆ ಇದು ಉಳಿಯುತ್ತೆ. ಆ್ಯಂಡ್ y2 ಈಸ್ 2a. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ರೋ ಈಸ್ ಈಕ್ವಲ್ ಟು 1 ಪ್ಲಸ್ y1 ಸ್ಕ್ವೇರ್ ಪವರ್ 3/2 ಡಿವೈಡೆಡ್ ಬೈ y2. 1 ಪ್ಲಸ್ y1 ಅಂದರೆ ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಪವರ್ 3/2 ಡಿವೈಡ್ ಬೈ y2 ಅಂದರೆ 2a. ರೋ ಈಸ್ ಈಕ್ವಲ್ ಟು 1 ಪ್ಲಸ್, ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ a ಸ್ಕ್ವೇರ್ ಮೈನಸ್ 1 ಪವರ್ 3/2 ಡಿವೈಡೆಡ್ ಬೈ 2a. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದರೆ ಉಳಿಯೋದು a ಸ್ಕ್ವೇರ್ ಪವರ್ 3/2 ಡಿವೈಡ್ ಬೈ 2a. 2 ಕ್ಯಾನ್ಸಲ್ ಆದರೆ ಉಳಿಯೋದೇನು a ಕ್ಯೂಬ್ ಬೈ 2. a ಕ್ಯಾನ್ಸಲ್ ಆದರೆ a ಸ್ಕ್ವೇರ್ ಬೈ 2. ಇದು ಫೈನಲ್ ಆನ್ಸರ್. ರೋ ವೆನ್ ಫೈಂಡ್ ದ ರೇಡಿಯಸ್ ಆಫ್ curvature ಫಾರ್ y ಈಸ್ ಈಕ್ವಲ್ ಟು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ವೆನ್ x ಇಸ್ 1/2a ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ 1 ಕೇಳಿದ್ರೆ ಈ ಥರ ಮಾಡ್ಬೇಕು. ನೋಡಿ ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. 1 ಪ್ಲಸ್ y1 ಸ್ಕ್ವೇರ್ ಪವರ್ 3/2 y2 ಇದೆಯಲ್ಲ. 1 ಪ್ಲಸ್ y1 ಸ್ಕ್ವೇರ್ ಅಂದರೆ ನೋಡಿ y1 ಅಂದರೆ
ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ. y2 ಅಂದರೆ 2a. ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಬರೀ ಎ ಸ್ಕ್ವೇರ್ ಮೈನಸ್ 1 ಉಳಿಯುತ್ತೆ. ಪ್ಲಸ್ ಮೈನಸ್ 1 ಹೋದರೆ ಎ ಸ್ಕ್ವೇರ್ ಪವರ್ 3/2/2a ಆಗುತ್ತೆ. 2 ಕ್ಯಾನ್ಸಲ್ ಆದರೆ ಎ ಕ್ಯೂಬ್ ಆಗುತ್ತೆ. ನೋಡಿ ಎ ಕ್ಯಾನ್ಸಲ್ ಆದರೆ ಎ ಸ್ಕ್ವೇರ್ ಬೈ 2. ದಿಸ್ ಈಸ್ ದ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.